ನಾನು ಸೀದಾ ಜರಿ ಫಾಲ್ಸಿಗೆ ಬಂದಿದ್ದೀನಿ. ಈ ಜರಿ ಫಾಲ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೀವು ಜೀಪಲ್ಲಿ ಹೋಗ್ಬೇಕಾಗುತ್ತೆ. ಸೊ ನಾ ಫೈನಲಿ ಜೀಪಲ್ಲಿ ಹತ್ತು ಕೂತಿದ್ದೀನಿ. ಬನ್ನಿ ಜೀಪ್ ರೈಡ್ ಮಾಡ್ಕೊಂಡು ಸೀದಾ ಜರಿ ಫಾಲ್ಸಿಗೆ ಹೋಗೋಣ. ಸೊ ಫ್ರೆಂಡ್ಸ್, ನಾನೀಗ ಆಲ್ರೆಡಿ ಜರಿ ಫಾಲ್ಸ್ ಬಂದಿದೆ. ಜರಿ ಫಾಲ್ಸ್ ಇಂದ ಬಂದು ಇಲ್ಲಿಂದ ಜೀಪ್ ಅಲ್ಲಿ ಬರ್ತಿದ್ದೀನಿ ಶೇರ್ಡ್ ಅಲ್ಲಿ, ಯಾಕಂದ್ರೆ ನಾನು ಒಬ್ಬನೇ ಇದ್ದೆ. ಸೊ ಐ ಜಸ್ಟ್ ಗ್ಯಾದರ್ಡ್ ಸಮ್ ಪೀಪಲ್ ನ ಗ್ಯಾದರ್ ಮಾಡಿ ನಾನೀಗ ಜರಿ ಫಾಲ್ಸಿಗೆ ಹೋಗ್ತಿದ್ದೀನಿ. ಒಂದು 10 ಕಿಲೋಮೀಟರ್ ಇರುತ್ತೆ, ಫುಲ್ ಆಫ್ ರೋಡ್. ಎಂಜಾಯ್ ಮಾಡೋಣ, ಲೆಟ್ಸ್ ಗೋ. ನಾನು ದೇವ್ರಣ್ಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ಬೇಡ, ನಾ ಅವ್ರ ಮಟ್ಟಕ್ಕೆ ನಾವ್ ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ. ನಾನು ಒಂದ್ಸಾರ ಹೇಳ್ತಾ ಇದ್ದೀನಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಇನ್ನೊಂದು ಯಾರನ್ನ ಕೇಳ್ಬೋದು ನೀವು, ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ. ಆಫ್ ರೋಡ್ ಮಾತ್ರ ಕ್ರೇಜಿ ಆಗಿದೆ. ರೋಡ್ ಕೆಲಸ ಮಾಡಿರೋದು ಸ್ಟಾರ್ಟಿಂಗ್. ಅವ್ರೇನು ಮಾಡ್ಲೇ ಇಲ್ಲ ಕೆಲಸ. JCP ಅಷ್ಟು ದುಡ್ಡು ಕೊಟ್ಟಿದೀವಿ. ಈ ತರ ಮಾಡಿ ಇಟ್ರೆ ಗಾಡಿ ಹತ್ತ ನಿಜವಾಗ್ಲು. ಕ್ರೇಜಿ ಇದೆ ಗುರು, ನೋಡ್ಗಿರು. ಆಫ್ ರೋಡ್ ಫುಲ್ ಏನೋ ಕಲ್ ಹಾಕಿದವ್ರ ಅಷ್ಟೇ. ನಿಜವಾಗ್ಲು ಈಗ ನಮ್ದೀಗ ಹೋಗತ್ ಗಾಡಿ ಆನ್ ಬಿಡೋದ. ನಾನು ಬಸ್ ಡ್ರೈವರ್. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಅದೇ ಆಗಿಲ್ಲ ಇಲ್ಲೇ ಇರೋದು ಈಗ ಆಟ. ಎಲ್ಲಾ ಗಾಡಿಗಳು ಎಲ್ಲಾ ಜಾಮ್ ಆಗ್ತಾವೆ. ಹೌದಾ? ಇದನ್ನು ಮಾಡ್ಸೋ ಬದಲು 3 ನಿಮಿಷ ಗೊತ್ತೈತಲ್ಲ, ಹಂಗೆ ಎದುರ್ಸಾಕಾಗಿಲ್ಲ. ಈಗ ಜೋರಾಗಿ ಮಳೆ ಬಂದ್ರೆ ಓಪನ್ ಇರುತ್ತಾ ಫಾಲ್ಸ್? ಓಪನ್ ಇರುತ್ತಾ? ಆದ್ರೆ ಇಲ್ಲೆಲ್ಲ ಕಷ್ಟ ಆಗುತ್ತಲ್ಲ ಬರಕ್ ಆಮೇಲೆ? ಇಲ್ಲ ಆಮೇಲೆ ಗಾಡಿ ಹತ್ತುತ್ತೆ. ಹಂಗೆ ಕೈ ಮುಗಿತೇನ ಸತ್ತು